ರಾಮಣ್ಣ ಬನ್ನ ಕೋಣ ಈಗ ನೋಡು ನನ್ನ ಡ್ರಾಮನ. ಅಪ್ಪಯ್ಯ ನಾನು ಹೇಳೋದನ್ನು 1 ನಿಮಿಷ ಕೇಳಿಸ್ಕೊಳ್ಳಿ ಅಪ್ಪಯ್ಯ. ಇದರಲ್ಲಿ ರಾಮು ಬಾವಂದೇನು ತಪ್ಪಿಲ್ಲ. ಎಲ್ಲ ಅಪ್ಪಯ್ಯ, ರಾಮು ಬಾವ ಯಾವ ಕೆಲಸದಲ್ಲಿ ಬ್ಯುಸಿ ಇದ್ರೋ ಏನೋ. ನನಗೆ ಗೊತ್ತಾಗುತ್ತೆ ನಿಮ್ಮ ಕಾರ್ಯಕರ್ತರಿಂದ ನಿಮಗೆ ಅವಮಾನ ಆಗಿದೆ ಅಂತ. ಇದರಲ್ಲಿ ರಾಮು ಬಾವಂದೇನು ತಪ್ಪಿಲ್ಲ ಅಪ್ಪಯ್ಯ. ಬಾವನ್ನ ನಾನೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ಅನ್ಸುತ್ತೆ. ನೋಡಿ, ನೀವು ನನಗೆ ಎಷ್ಟು ಬೇಕಾದರೂ ಬೈರಿ, ಆದರೆ ರಾಮು ಬಾವನ ಬಗ್ಗೆ ಒಂದು ಮಾತಾಡಬೇಡಿ. ಅಪ್ಪಯ್ಯ ಹಂಗೆ 1 ನಿಮಿಷ ನಾನು ಚಂದ್ರಿ, ನಮ್ಮ ಅಪ್ಪಯ್ಯ ಯಾವತ್ತೂ ನಂಗೆ ಹಿಂಗೆ ಬೈದಿರ್ಲಿಲ್ಲ ಕಣೆ. ಬಾಬಾ ಯಾವಾಗ ಬಂದ್ರಿ ನೀವು? ಎಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಸರಿ ಬಿಡಿ. ಚಂದ್ರಿ ಅಕ್ಕ, ಬಾವ ಹಾಸ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಊಟಕ್ಕೆ ರೆಡಿ ಮಾಡು. ಅದಕ್ಕೆ ನನ್ನಿಂದಲೇ ಅಲ್ವೇ ನಿಮ್ಮ ಅಪ್ಪಯ್ಯ ನಿಮಗೆ ಬೋದಿದ್ದು? ನಂಗೆ ಕ್ಷಮಿಸ್ಬಿಡಿ ಅದಕ್ಕೆ, ಇಲ್ಲಾಂದರೆ ಫೋನ್ ಮಾಡಿಕೊಡಿ, ನಾನೇ ಅವ್ರ ತಾವು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ಬಾಬಾ, ಅವರಿಗಾಗಲೇ ತುಂಬ ಕೋಪದಲ್ಲಿದ್ದಾರೆ. ಆ ಕೋಪದಲ್ಲಿ ನಿಮ್ಗೇನಾದರೂ ಅಂದ್ಬಿಟ್ರೆ ಅದನ್ನು ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಕ್ಷಮಿಸ್ಬಿಡಿ ಅದಕ್ಕೆ, ಇನ್ಮೇಲೆ ಹಿಂಗೆ ಹಾಕಿಲ್ಲ. ಅದು ಇವತ್ತು ಸ್ಕೂಲಲ್ಲಿ ಮೇಡಮ್ಗೆ ಸ್ಯಾನೆ ಕೆಲಸ ಇತ್ತು, ಪಾಪ ಅವ್ರು ಒಂಟಿಯಾಗಿರ್ತಾರೆ ಅಂತ ನಾನು ಜೊತೆಗಿದ್ದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್